ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌಮ್ಯ ಶ್ರೀ ಚಂದನ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಶೇಂಗಾ ರೈಸ್ ಕಡಲೆ ಬೀಜನ ಬಳಸ್ಕೊಂಡು ಬೇಗ ಮಾಡಬಹುದಾದ ಟಿಫನ್ ಇದು. ನೋಡಿ, ನಾನು 1 ಕಪ್ ಆಗಷ್ಟು ಕಡಲೆ ಬೀಜ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಬಾಡಿಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಾನು ಒಂದು ತೊಗೊಂಡಿದ್ದೀನಿ. ನಿಮ್ಗೆ ನೋಡಿ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಇನ್ನೂ ಕಡಿಮೆ ಅಂದರೆ ಕಡಿಮೆ ತೊಗೊಳ್ಳಿ, ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ತೊಗೊಳ್ಳಿ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಫಸ್ಟು ಕಡಲೆ ಬೀಜನೆಲ್ಲ ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ನೋಡಿ, ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸುಮ್ಮನೆ ಹಂಗೆ ಫ್ರೈ ಮಾಡ್ಕೊಂಡು ಹೋಗ್ಬಿಡಿ, ಯಾಕಂದರೆ ಇದು ನಾವು ಸ್ಟೋರೇಜ್ ಮಾಡೋದೇ ಆಗಿರ್ಬೋದು. ಮತ್ತು ಇದನ್ನು ಗ್ರೇವಿ ಥರ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಅಂದರೆ ಸಿಪ್ಪೆ ತೆಗಿಯೋಕ್ಕೆ ಹೋಗಬೇಡಿ. ಜಸ್ಟ್ ಇದನ್ನು ಅಂದರೆ ಫ್ರೈ ಮಾಡಿಕೊಂಡು ಜಸ್ಟ್ ಆರಿಸಿ ಸಾಕು. ಆಮೇಲೆ ಇದನ್ನು ಪೌಡ್ರ್ ಥರ ಮಾಡ್ಕೊಬೇಕು. ಹೇಳ್ತೀನಿ ಇದಕ್ಕೆ ಏನೇನು ಮಿಕ್ಸ್ ಮಾಡ್ಕೊಬೇಕು ಅಂತ. ನೋಡಿ, ಇದಾಗಿದೆ. ಈಗ ಇದನ್ನೊಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊತೀನಿ. ನೆಕ್ಸ್ಟು ಕಡಲೆಬೇಳೆ, ಇದು ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಜೀರಿಗೆ ಮೂರೂ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಎಣ್ಣೆನ ಸೇರಿಸ್ಬೇಡಿ, ಸರಿನಾ? ಎಣ್ಣೆ ಸೇರ್ಸೋಕ್ಕೆ ಹೋಗಬೇಡಿ. ಹಾಗೆ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ನಾನು ಫ್ರೈ ಮಾಡ್ಕೊತಾನಿದ್ದೀನಿ. ಸ್ವಲ್ಪ ಕಲ್ಲರ್ ಚೇಂಜ್ ಆಗುತ್ತೆ ನೋಡಿ, ನಿಮಗೆ ಗೊತ್ತಾಗುತ್ತಲ್ಲ. ಆ ಕಲ್ಲರ್ ಸ್ವಲ್ಪ ಚೇಂಜ್ ಆಗಿದ ತಕ್ಷಣ ಎತ್ಬಿಟ್ಟು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿ ಆರಲಿ. ನೆಕ್ಸ್ಟು ಬೆಳ್ಳುಳ್ಳಿ, ಹುಣಸೆಹಣ್ಣು ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಒಂದು 4 ತೊಗೊಂಡಿದ್ದೀನಿ. ಒಣಮೆಣಸಿನ್ಕಾಯಿ ಕೂಡ 4 ತೊಗೊಂಡಿದ್ದೀನಿ. ಖಾರನೂ ಅಷ್ಟಿರೋದಿಲ್ಲ, ಹುಳಿನೂ ಅಷ್ಟಿರೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಬೆಳಗ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗಳಿಗೂ ಸಹ ನೀವು ಬೇಗನೆ ಮಾಡಿಕೊಡ್ಬೋದು ಈ ರೆಸಿಪಿನ. ಪೌಡ್ರ್ ಮಾಡಿ ಇಟ್ಕೊಂಬಿಟ್ರೆ ಅಂತೂ ಒಂದು 5 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ, ಅನ್ನ ರೆಡಿ ಮಾಡಿಕೊಂಡ್ರೆ ಇದಕ್ಕೆ. ನೆಕ್ಸ್ಟ್ ನೋಡಿ, ಇದೆಲ್ಲ ನಾನು ಸ್ವಲ್ಪ ತಣ್ಣಗಾಗಲಿ ಅಂತ ಒಂದೊಂದು ಪ್ಲೇಟಲ್ಲಿ ಹಾಕಿ ಇಟ್ಟಿದ್ದೀನಿ. ಸ್ವಲ್ಪ ತಣ್ಣಗಾದಮೇಲೆ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಪೌಡ್ರ್ ಥರ ಮಾಡ್ಕೊಬೇಕು. ಸ್ವಲ್ಪ ತಣ್ಣಗಾಗಲಿ ಸರ್, ಸ್ವಲ್ಪ ಬಿಸಿ ಇದೆ. ಅದನ್ನು ಸಿಪ್ಪೆ ಸುಳಿಯೋಕ್ಕೆ ಹೋಗಬೇಡಿ ನೀವು. ಡೈರೆಕ್ಟ್ ಹಾಗೆ ನೀವು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಥರ ಮಾಡ್ಕೊಬೇಕು. ಇದನ್ನೆಲ್ಲ ಹಾಕ್ಕೊಂಡು ನೋಡ್ತಿದ್ದೀರಲ್ವಾ, ನೋಡಿ ಇಷ್ಟೂ ನೀವು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೇಕು. ಬಿಸಿ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ತಣ್ಣಗಾಗಲಿ. ಬಿಸಿ ಹಾಕಿದ್ರೆ ಆ ಫ್ಲೇವರ್ ಅನ್ನೋದು ಸಿಕ್ಕೋದಿಲ್ಲ. ನೋಡಿ, ಎಲ್ಲ ಹಾಕ್ಕೊತಿದ್ದೀನಿ ಈಗ ನಾನು ಮಿಕ್ಸಿ ಜಾರ್ಗೆ. ನೆಕ್ಸ್ಟ್ ನೋಡಿ, ಈಗ ರುಬ್ಕೊಂಬರ್ತೀನಿ. ಈಗ ನೋಡ್ತಿದ್ದೀರಲ್ವಾ, ಇಷ್ಟೇ ನೀಟಾಗಿ ಪೌಡ್ರ್ ಆಗಿರುತ್ತೆ. ತುಂಬಾ ಘಮ್ ಅಂತ ಸ್ಮೆಲ್ ಬರ್ತಿರುತ್ತೆ ಫ್ರೆಂಡ್ಸ್. ನಾವು ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಫ್ಲೇವರು ಕೂಡ ಘಮ್ ಅಂತಿರುತ್ತೆ. ನೆಕ್ಸ್ಟ್ ಅದೇ ಬಾಣಲೆಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಕಡಲೆಬೇಳೆ ಮತ್ತು ಕಡಲೆ ಬೀಜ ಮತ್ತು ಒಣಮೆಣಸಿನ್ಕಾಯಿ, ಸ್ವಲ್ಪ ಒಂದು ಒಣಮೆಣಸಿನ್ಕಾಯಿ, ಇನ್ನೊಂದು ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಮಾಡಿಕೊಂಡು ಮತ್ತು ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಪೌಡ್ರು ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಿದ್ದೀನಿ. ನೋಡಿ, ಅಷ್ಟು ತುಂಬ ಬೇಗ ಆಗಿಬಿಡುತ್ತೆ ಫ್ರೆಂಡ್ಸ್. ಇದು 5-10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಇದು ನೀವು ಪೌಡ್ರ್ ಮಾಡಿಕೊಂಡು ಸ್ಟೋರೇಜ್ ಕೂಡ ಮಾಡ್ಕೊಬೋದು. 1 ವೀಕ್ 15 ಡೇಸ್ವರೆಗೂ ಇರುತ್ತೆ, ಏನೂ ಆಗೋದಿಲ್ಲ. ನೋಡಿ, ನೆಕ್ಸ್ಟ್ ಅನ್ನ ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿನ ಸೇರಿಸ್ಕೊಂಡ್ರೆ ರೆಡಿ ಆಗೇ ಹೋಯ್ತು ನಮ್ಮ ಟಿಫನ್ನು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಈ ವಿಡಿಯೋನ ನೋಡಿದ್ದಕ್ಕಾಗಿ. ಟೇಸ್ಟ್ ಮಾಡಿ ಹೇಗಿರುತ್ತೆ ಅಂತ ನೀವು ಒಂದ್ಸತಿ ಟ್ರೈ ಮಾಡಲೇಬೇಕು. ತುಂಬಾ ಅದ್ಭುತವಾಗಿರುತ್ತೆ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.